ಜಿಲ್ಲೆಗಳನ್ನ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಣ. ಡಿಸ್ಟ್ರಿಕ್ಟ್ ದರ್ಶನ ಟಾಕಿಂಗ್ ಪ್ಯಾರೆಟ್ಸ್ನಲ್ಲಿ. ಬೆಂಗಳೂರಿನಿಂದ ಕೇವಲ 65 ಕಿಲೋಮೀಟರ್ ದೂರದಲ್ಲಿದೆ ಚಿನ್ನದ ನಾಡು, ಕಲೆಗಳ ಬೀಡು, ಐತಿಹಾಸಿಕ ದೇವಾಲಯ ಮತ್ತು ಅಮೇಜಿಂಗ್ ಪ್ರವಾಸಿ ತಾಣಗಳ ಜಿಲ್ಲೆ ಕೋಲಾರ. ಕರ್ನಾಟಕದ ಪೂರ್ವ ಹೆಬ್ಬಾಗಿಲು ಈ ಕೋಲಾರ ಜಿಲ್ಲೆ. ಕೋಲಾರ ಜಿಲ್ಲೆ ಒಟ್ಟು 6 ತಾಲೂಕುಗಳನ್ನ ಒಳಗೊಂಡಿದೆ. ಕೋಲಾರ, ಶ್ರೀನಿವಾಸಪುರ, ಬಂಗಾರಪೇಟೆ, ಮಾಲೂರು, ಮುಳುಬಾಗಿಲು ಹಾಗೂ ಕೆಜಿಎಫ್. ಇನ್ನು ಮುಳುಬಾಗಿಲು ಹಾಗೂ ಕೆಜಿಎಫ್ ತಾಲೂಕು ಗಂಗರ ಕಾಲದಲ್ಲಿ ರಾಜಧಾನಿಯಾಗಿದ್ವು. ಕೋಲಾರವನ್ನು ಚೋಳ, ಕದಂಬ, ಪಲ್ಲವ, ಚಾಲುಕ್ಯ, ಹೊಯ್ಸಳ, ರಾಷ್ಟ್ರಕೂಟ, ಮೈಸೂರಿನ ಅರಸರು, ಪಾಳೆಗಾರರು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಆಳ್ವಿಕೆ ಮಾಡಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆ ಸಾಕಷ್ಟು ವಿಶೇಷತೆಗಳನ್ನ ಹೊಂದಿದೆ. ಕೋಲಾರ ಚಿನ್ನ ಮತ್ತು ಚಿನ್ನದ ಗಣಿಗಾರಿಕೆಗೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಪ್ರಪಂಚದ ಅತ್ಯಂತ ಪುರಾತನ ಹಾಗೂ ಆಳವಾದ ಚಿನ್ನದ ಗಣಿ ಕೆಜಿಎಫ್ ಇರೋದು ಕೂಡ ಕೋಲಾರದಲ್ಲಿ. ಪ್ರಪಂಚದ ಅಳತೆಯಿಂದ ನೋಡಿದರೆ ಕೋಲಾರದಲ್ಲಿ ದೊರೆಯುವ ಚಿನ್ನ ಅಲ್ಪ ಪರಿಮಾಣದ್ದು. ಆದರೆ ಬೇರೆ ಅನೇಕ ಕಾರಣಗಳಿಂದ ಇದಕ್ಕೆ ಪ್ರಾಧಾನ್ಯತೆ ಮತ್ತು ಖ್ಯಾತಿಯೂ ದೊರೆತಿದೆ. ಏಷ್ಯಾ ಖಂಡದಲ್ಲಿ ಕೋಲಾರ ಒಂದರಲ್ಲೇ ಚಿನ್ನ ನಿರಂತರವಾಗಿ ದೊರೆಯುತ್ತಿದ್ದು. ಕೋಲಾರದ ಚಿನ್ನದ ಗಣಿ ಜಗತ್ತಿನಲ್ಲಿ 2ನೇ ದೊಡ್ಡ ಗಣಿ ಮತ್ತು ನೆಲಮಟ್ಟದಿಂದ ಇದು 3230 ಮೀಟರ್ಗಳಷ್ಟು ಕೆಳಕ್ಕೆ ಹೋಗಿದೆ. ಮೊದಲನೆಯದು ದಕ್ಷಿಣ ಆಫ್ರಿಕಾದ ಕಾರ್ಲ್ಟಾಂಗ್ ವಿಲೆ. ಇದರ ಆಳ 3777 ಮೀಟರ್. ನಮ್ಮ ಪೂರ್ವಜರು ಇಲ್ಲಿಂದ ಚಿನ್ನವನ್ನ ಪಡೆಯುತ್ತಿದ್ದರು ಎನ್ನುವುದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆಗಳಿವೆ. 400 ವರ್ಷಗಳಷ್ಟು ಹಿಂದಿನಿಂದಲೂ ಇಂತಹ ಕೆಲಸ ನಡೆಯುತ್ತಿದ್ದ ಕುರುಹುಗಳು ಇಲ್ಲಿ ಸಿಕ್ಕಿವೆ. ಇಲ್ಲಿನ ಗಣಿಗಳಲ್ಲಿ ಕೆಲವು 200 ವರ್ಷಗಳಷ್ಟು ಹಳೆಯವೆಂದು ಭಾವಿಸಲಾಗಿದೆ. ಮಣ್ಣಿನ ಮಡಿಕೆ, ನೆಲದ ತಳದಲ್ಲಿ ಚಿನ್ನವನ್ನು ಕರಗಿಸುವುದಕ್ಕೆ ಬಳಸುತ್ತಿದ್ದ ಸೌದೆ ಮುಂತಾದ ವಸ್ತುಗಳು ಸಿಕ್ಕಿವೆ. ಹಿಂದಿನ ಕಾಲದ ಜನರು ನೆಲವನ್ನು 200 ಅಡಿಗಳಷ್ಟು ಆಳಕ್ಕೆ ಅಗೆದು ತೋಡಿರುವ ಜಾಗಗಳನ್ನ ಇಲ್ಲಿ ಕಾಣಬಹುದು. 1880ರಲ್ಲಿ ಇಲ್ಲಿ ಚಿನ್ನದ ಕೆಲಸ ಪ್ರಾರಂಭ ಮಾಡಲಾಯಿತು. ಮೈಸೂರು, ಚಾಂಪಿಯನ್ ಮತ್ತು ನಂದಿದುರ್ಗ ಎನ್ನುವ 3 ಗಣಿಗಳಲ್ಲಿ ಮಾತ್ರ ಚಿನ್ನದ ಅದಿರಿನ ಉತ್ಖನನ ನಡೆಯುತ್ತಿತ್ತು. 2001ರ ಹೊತ್ತಿಗೆ ಇಲ್ಲಿನ ಎಲ್ಲ ಚಿನ್ನದ ಗಣಿ ಕಾರ್ಯಾಚರಣೆಯು ನಿಂತು ಹೋಯಿತು. ವಿಶ್ವದ ಏಕೈಕ ಗರುಡ ದೇವಾಲಯ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಕೋಲಾದೇವಿ ಗ್ರಾಮದಲ್ಲಿದೆ. ಈ ಗರುಡ ದೇವರ ದರ್ಶನ ಮಾಡಿದರೆ 8 ರೀತಿಯ ಸರ್ಪದೋಷಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಬರವಾಗಲಿ ಬೇಸಿಗೆಯಾಗಲಿ ಸದಾ ಕಾಲ ಸಿಹಿ ನೀರನ್ನ ತನ್ನ ಬಾಯಿಯಿಂದ ಸುರಿಸುವ ಬಸವಣ್ಣನ ಕಲ್ಲಿನ ಮೂರ್ತಿ ಇರುವುದು ಕೂಡ ಕೋಲಾರದ ಅಂತರಗಂಗೆಯಲ್ಲಿ. ಇಂತಹ ವಿಶೇಷ ಇಡೀ ಭಾರತದಲ್ಲಿ ನೆಲ್ಲೂ ಇಲ್ಲ. ಈ ನೀರು ಕಾಶಿಯಿಂದಲೇ ಬರುತ್ತದೆ ಎಂಬ ನಂಬಿಕೆ ಇದೆ. ಮುಳುಬಾಗಿಲಿನ ಕುರುಡುಮಲೆ ಗಣೇಶ ದೇವಸ್ಥಾನ ಕರ್ನಾಟಕದ ದೇವಮೂಲೆ ಹಾಗೂ ರಾಜಕಾರಣಿಗಳಿಗೆ ವಿಜಯ ಪತಾಕೆ. ಮಾಲೂರಿನ ಕರಗ ಮತ್ತು ಬಂಗಾರಪೇಟೆ ಕರಗ ಮಹೋತ್ಸವಗಳು ಬೆಂಗಳೂರಿನ ಕರಗದ ನಂತರ ಅತಿ ಹೆಚ್ಚು ಜನಸ್ತೋಮ ಸೇರುವ ಕರಗಗಳಾಗಿವೆ. ಸಂಸ್ಕೃತಿ ಮತ್ತು ರಾಜಕೀಯ ಕ್ಷೇತ್ರಕ್ಕೂ ಕೋಲಾರದ ಕೊಡುಗೆ ಅಪಾರ. ನಾಡಿನ ಮೊದಲ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಅವರು ಇದೇ ಜಿಲ್ಲೆಯವರು. ಅನುಭವಿ ಕವಿ ಕೈವಾರ ನಾರಾಯಣಪ್ಪ, ಅನುಭವಿ ಶರಣರು, ಶಿಕ್ಷಣ ತಜ್ಞ ಹಾಗೂ ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಎಚ್ ನರಸಿಂಹಯ್ಯ ಅವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ಡಿವಿ ಗುಂಡಪ್ಪ ಮುಂತಾದ ಕವಿಗಳು ಕೋಲಾರದವರೇ. ಕೆಸಿ ರೆಡ್ಡಿ, ಕೆ ಪಟ್ಟಾಭಿರಾಮನ್, ಎಂಬಿ ಕೃಷ್ಣಪ್ಪ, ಟಿ ಚೆನ್ನಯ್ಯ ಮುಂತಾದವರು ಸ್ವತಂತ್ರ ಆಂದೋಲನದಲ್ಲಿ ಭಾಗವಹಿಸಿ ಕೋಲಾರದ ಹಿರಿಮೆಯನ್ನ ಹೆಚ್ಚಿಸಿದ್ದವರು. ಮಾಜಿ ಸ್ಪೀಕರ್ ಕಾಂಗ್ರೆಸ್ನ ಪವರ್ಫುಲ್ ಲೀಡರ್ ರಮೇಶ್ ಕುಮಾರ್, ಸಚಿವ ಮುನಿಯಪ್ಪ, ಸಚಿವ ಎಂಸಿ ಸುಧಾಕರ್, ಮಲ್ಲೇಶ್ ಬಾಬು, ಕೊತ್ತನೂರು ಮಂಜುನಾಥ್, ನಾರಾಯಣ ಸ್ವಾಮಿ, ನಜೀರ್ ಅಹ್ಮದ್, ಮಾಜಿ ಸ್ಪೀಕರ್ ಎಂವಿ ವೆಂಕಟಪ್ಪ, ಮಾಜಿ ಸಭಾಪತಿ ವಿಆರ್ ಸುದರ್ಶನ್, ಮಾಜಿ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಮೊದಲಾದ ಘಟಾನುಘಟಿಗಳು ಈ ನಮ್ಮ ಕೋಲಾರದವರೇ. ಅಷ್ಟೇ ಏಕೆ, ದಲಿತ ಚಳುವಳಿಯ ತವರೂರು ಕೂಡ ಈ ನಮ್ಮ ಕೋಲಾರ ಜಿಲ್ಲೆ. ಇದರ ರೂವಾರಿಗಳಾದ ದಿವಂಗತ ಕೃಷ್ಣಪ್ಪನವರು, ಹೀಗೆ ಹಲವಾರು ಆಕ್ಟಿವ್ ಅಂಡ್ ಮೋಸ್ಟ್ ಅಗ್ರೆಸಿವ್ ರಾಜಕಾರಣಿಗಳು ಕೂಡ ಇಲ್ಲಿಯವರೇ. ಇನ್ನು ಕೋಲಾರದ ಬಂಗಾರಪೇಟೆ ಪಾನಿಪುರಿಯು ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿದೆ. ನೀರಿನಂತೆ ಕಾಣುವ ಪಾನಿ ಹಾಗೂ ಗರಿಗರಿ ಆದಂತಹ ಪೂರಿಗಳು ಆಹಾ, ಇದೇ ಇಲ್ಲಿಯ ಸ್ಪೆಷಾಲಿಟಿ. ಇನ್ನು ಮುಳುಬಾಗಿಲಿನ ದೋಸೆ ಮತ್ತು ಇಡ್ಲಿಗಳು ಇಡೀ ಕರ್ನಾಟಕದಲ್ಲೇ ಫೇಮಸ್. ಬಂಗಾರಪೇಟೆಯು
ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಹೆಸರುವಾಸಿಯಾಗಿದೆ. ಕೋಲಾರದ ಬಂಗಾರಪೇಟೆಯ ರೈಲ್ವೆ ಜಂಕ್ಷನ್ ಬೆಂಗಳೂರು ನಂತರ ಅತಿ ದೊಡ್ಡ ಜಂಕ್ಷನ್ ಎಂದು ಖ್ಯಾತಿಗೊಂಡಿದೆ. ಪೇತಮಂಗಲ ಕೆರೆ, ರಾಮಸಾಗರ ಕೆರೆ, ಕೋಲಾರಮ್ಮ ಕೆರೆ, ನರಸಿಂಹಪುರ ಕೆರೆ ಇದು ಕೋಲಾರ ಜಿಲ್ಲೆಯ ಪ್ರಮುಖ ಕೆರೆಗಳಾಗಿವೆ. ಕೋಲಾರ ಜಿಲ್ಲೆಯು ತರಕಾರಿ, ಹಾಲು, ರೇಷ್ಮೆ ಹಾಗೂ ಮಾವಿನ ರಾಜಧಾನಿ ಎನಿಸಿಕೊಂಡಿದೆ. ಇಲ್ಲಿನ ಪ್ರಮುಖ ವಿದ್ಯಾಸಂಸ್ಥೆಗಳು ತೋಟಗಾರಿಕಾ ವಿದ್ಯಾಲಯ, ಸಹ್ಯಾದ್ರಿ PU ಅಂಡ್ ಡಿಗ್ರಿ ಕಾಲೇಜ್, ಸಿ ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಶ್ರೀ ದೇವರಾಜರ್ಸ್ ಮೆಡಿಕಲ್ ಕಾಲೇಜ್, ಗವರ್ನಮೆಂಟ್ ಕಾಲೇಜ್ ಫಾರ್ ವುಮೆನ್, KGF ಫಸ್ಟ್ ಗ್ರೇಡ್ ಕಾಲೇಜ್ ಮುಂತಾದ ಖಾಸಗಿ ವಿದ್ಯಾಸಂಸ್ಥೆಗಳನ್ನು ಈ ಜಿಲ್ಲೆ ಒಳಗೊಂಡಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನ ಈ ಚಿನ್ನದ ನಾಡು ಹೊಂದಿದ್ದರೂ ಕುಡಿಯುವ ನೀರು, ಬರಗಾಲ, ಅಭಿವೃದ್ಧಿ, ನಿರುದ್ಯೋಗದಂತಹ ಸಮಸ್ಯೆಗಳನ್ನ ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೋಲಾರದ ಮಣ್ಣಿನ ಮಕ್ಕಳು ಎಂದಿಗೂ ಧೈರ್ಯ ಮತ್ತು ಆತ್ಮವಿಶ್ವಾಸ ಕಳೆದುಕೊಂಡಿಲ್ಲ. ಇದಕ್ಕೆ ನಿದರ್ಶನವೇ ರೈತರ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಕೋಲಾರ ಜಿಲ್ಲೆ ರಾಜ್ಯದಲ್ಲೇ ಅತ್ಯಂತ ಕಡಿಮೆ ಸಂಖ್ಯೆಯನ್ನ ಹೊಂದಿದೆ. ಇದು ಇಡೀ ನಾಡಿಗೆ ವಿಸ್ತರಿಸಲಿ ಹಾಗೂ ಅಭಿವೃದ್ಧಿಯಲ್ಲಿ ಕೋಲಾರ ಚಿನ್ನದ ಯುಗಕ್ಕೆ ಮರಳಲಿ. ಟಾಕಿಂಗ್ ಪ್ಯಾರೆಟ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.